ಹಾಯ್ ಹಲೋ ನಮಸ್ಕಾರ ವೀಕ್ಷಕರ N9 ಪ್ರಾಪರ್ಟಿಗೆ ಸ್ವಾಗತ. ಈ ಪ್ರಾಪರ್ಟಿ ಲೊಕೇಟ್ ಆಗಿರೋದು ಬನಶಂಕರಿ 6 ಸ್ಟೇಜ್ 10th ಬ್ಲಾಕ್ ಲೊಕೇಟ್ ಆಗಿದೆ. ಇದು BDA ಪ್ರಾಪರ್ಟಿ ಬರುತ್ತೆ. ನಾರ್ತ್ ವೆಸ್ಟ್ ಕಾರ್ನರ್ ಬರುತ್ತೆ. 4 BHK 3 ಪ್ಲೆಕ್ಸ್ ಹೌಸ್ ಬರುತ್ತೆ. ಈ ಸೈಡ್ ಬಂದು ನಿಮಗೆ ಇದು 30 ಫೀಟ್ ರೋಡ್ ಬರುತ್ತೆ. ನಾರ್ತ್ ಸೈಡ್ ಬರುತ್ತೆ. ಇದು ಈ ಸೈಡ್ 30 ಫೀಟ್ ರೋಡ್ ಬರುತ್ತೆ. ಇದು ವೆಸ್ಟ್ ಸೈಡ್ ಬರುತ್ತೆ. ನಿಮ್ಗೆ ಇದು ಕಾರ್ ಎಂಟ್ರಿ ಬರುತ್ತೆ. ಈ ಸೈಡು ನಿಮ್ಗೆ ಕಾರ್ ಎಂಟ್ರಿ ಬರುತ್ತೆ. ಇದು ವೆಸ್ಟ್ ಎಲಿವೇಶನ್ ಬರುತ್ತೆ. ನಿಮಗೆ ಇದು ಒಳ್ಳೆ ಸ್ಕ್ರಾಚ್ಡ್ ಪೇಂಟ್ ಮಾಡಿಸಿ ನಿಮಗೆ ಬಾಲ್ಕನಿಗೆಲ್ಲ SS ರೇಲಿಂಗ್ಸ್ ಟಫನ್ ಗ್ಲಾಸ್ ಹಾಕಿದ್ದಾರೆ. ಇದು 30 ಫೀಟ್ ಬರುತ್ತೆ. ವೆಸ್ಟ್ ನಿಮಗೆ 30 ಫೀಟ್ ಬರುತ್ತೆ. ಹೀಗೆ ಬಂದರೆ ನಿಮಗೆ ಇದು MSL ಮಾಡಿಸಿದ್ದಾರೆ. ಕಾರ್ ಎಂಟ್ರಿ ಬರುತ್ತೆ. MSL ಇದು ಮಾಡಿಸಿ ಗೇಟ್ ಮಾಡಿಸಿ ನಿಮಗೆ ಲೇಸರ್ ಕಟಿಂಗ್ ಮಾಡಿಸಿ ಡಿಸೈನ್ ಮಾಡಿಸಿದ್ದಾರೆ. ಇಲ್ಲಿ ಒಂದು ಕಾರ್ ನಿಲ್ಸ್ಕೊಬೋದು, ಈ ಸೈಡ್ ಒಂದು ಕಾರ್ ನಿಲ್ಸ್ಕೊಬೋದು. ಇದು ಬಂದು ಗ್ರೇನೈಟಲ್ಲಿ ನಿಮಗೆ ಸ್ಕ್ಲಾಡಿಂಗ್ ಮಾಡಿ ಡಿಸೈನ್ ಮಾಡಿಸಿದ್ದಾರೆ. ಮನೆ ನಂಬರ್ ಬಂದು 178 ಬರುತ್ತೆ. ಇದು ಶೀಟಲ್ಲಿ ಲೇಸರ್ ಕಟಿಂಗ್ ಮಾಡಿಸಿದ್ದಾರೆ ಡಿಸೈನು. CC ಕ್ಯಾಮ್ರಾ ಹಾಕೊಳ್ಳೋಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ CC ಕ್ಯಾಮ್ರಾ ಈ ಮೂಲೆ ಆ ಮೂಲೆ ಆಮೇಲೆ ಆ ಮೂಲೆಯಲ್ಲಿ CC ಕ್ಯಾಮ್ರಾ ಹಾಕೊಳ್ಳೋಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ನಿಮಗೆ ಎಲಿವೇಶನ್ ಚೆನ್ನಾಗಿ ಕಾಣಿಸ್ಲಿ ಅಂದ್ಬಿಟ್ಟು ಸುತ್ತ LED ಲೈಟ್ಸ್, ಒಳ್ಳೆ LED ಲೈಟ್ಸ್ ಹಾಕಿದ್ದಾರೆ. ಈ ಸೈಡು ಇದೆ, ಈ ಸೈಡು ಇದೆ. ಇದು ನಾರ್ತ್ ಎಲಿವೇಶನ್ ಬರುತ್ತೆ. ನಿಮಗೆ ಬಾಲ್ಕನಿಗೆಲ್ಲ SS ರೇಲಿಂಗ್ಸು ಟಫನ್ ಗ್ಲಾಸ್ ಹಾಕಿದ್ದಾರೆ. ಕಾರಿಡಾರ್ಗೂ ನಿಮ್ಗೆ SS ರೇಲಿಂಗ್ಸು ಟಫನ್ ಗ್ಲಾಸ್ ಹಾಕಿದ್ದಾರೆ. ಇದು ಒಳ್ಳೆ ಟೈಲ್ಸ್ನ ಕ್ಲಾಡಿಂಗ್ ಮಾಡಿದ್ದಾರೆ. ಇದು ಟೈಲ್ಸ್ ಕ್ಲಾಡಿಂಗ್ ಆಗಿದೆ. ಇದು ನಿಮಗೆ ವಾಕಿಂಗ್ ಎಂಟ್ರಿ ಬರುತ್ತೆ. ಇದು ದೇವ್ ಮೂಲೆ ಬರುತ್ತೆ. ನಾರ್ತ್ ಈಸ್ಟ್ ಕಾರ್ನರ್ ಮೂಲೆ ಬರುತ್ತೆ. ಇದು ವಾಸ್ತು ಪ್ರಕಾರ ಇಲ್ಲಿ ಎಂಟ್ರಿ ಮಾಡಿದ್ದಾರೆ. ಇದು MSL ಮಾಡಿಸಿದ್ದಾರೆ. ಲೇಸರ್ ಕಟಿಂಗ್, ಈ ಶೀಟ್ ಲೇಸರ್ ಕಟಿಂಗ್ ಮಾಡಿಸಿ ನಿಮಗೆ ಒಂದು ಬೆಲ್ ಪಾಯಿಂಟ್ ಕೊಟ್ಟಿದ್ದಾರೆ. ಇಲ್ಲಿ CC ಕ್ಯಾಮ್ರಾ ಹಾಕೊಳ್ಳೋಕ್ಕೂ ಪ್ರಾವಿಷನ್ ಮಾಡಿದ್ದಾರೆ. ಹೀಗೆ ಬನ್ನಿ, ಇದು ನಾರ್ತ್ ಎಂಟ್ರಿ ಬರುತ್ತೆ. ಎಂಟ್ರೆನ್ಸಲ್ಲೇ ನಿಮಗೆ ಕಾವೇರಿ ಮೀಟ್ರಿಗೆ ಪ್ರಾವಿಷನ್ ಮಾಡಿದ್ದಾರೆ. ಮೀಟ್ರ್ ಹಾಕಿಲ್ಲ, ಹಾಕ್ಕೊಡ್ತಾರೆ. ಇಲ್ಲಿ ಕಾರ್ ವಾಷಿಂಗ್ಗೆ ಟ್ಯಾಬ್ ಹಾಕಿದ್ದಾರೆ. ಇದೆಲ್ಲ ಕಾರ್ ಪಾರ್ಕಿಂಗ್ ಬರುತ್ತೆ. ನಿಮಗೆ 2 ಕಾರು 4 ರಿಂದ 5 ಟೂ ವೀಲರ್ ನಿಲ್ಸ್ಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ನೋಡಿ, ಇಲ್ಲಿ ಒಂದು ಕಾರ್ ನಿಲ್ಸ್ಕೋಬೋದು, ಅದಕ್ಕೆ ಸಪ್ರೇಟ್ ಗೇಟ್ ಇದೆ. ಇಲ್ಲಿ ಒಂದು ಕಾರ್ ನಿಲ್ಸ್ಕೋಬೋದು, ಅದಕ್ಕೊಂದು ಸಪ್ರೇಟ್ ಗೇಟ್ ಇದೆ. ಇದು ಬಂದು ವಾಕಿಂಗ್ ಗೇಟ್ ಮಾಡಿದ್ದಾರೆ. ಇಲ್ಲಿ ನಿಮಗೆ ಬೋರ್ ಇದೆ, ಸಂಪ್ ಇದೆ. ಓನ್ ಬೋರ್ ಇದೆ, ಸಂಪ್ ಇದೆ. ನಿಮಗೆ ಬೋರ್ ಬಂದು ಡೆಪ್ತು 525 ಫಿಟ್ಟು ಡೆಪ್ತ್ ಹೋಗಿದೆ. 4 ಇಂಚ್ ನೀರು ಸಿಕ್ಕಿದೆ. ಇದು ನಿಮಗೆ ಬಂದು ಸಂಪು 8000 ಲೀಟ್ರ್ ಸ್ಟೋರೇಜ್ ಇದೆ. ಸಂಪು 8000 ಲೀಟ್ರ್ ಸ್ಟೋರೇಜ್ ಇದೆ. ಫ್ಲೋರಿಂಗ್ ಎಲ್ಲ ನಿಮಗೆ ಆ್ಯಂಟಿಸ್ಕಿಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗು ಆ್ಯಂಟಿಸ್ಕಿಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಇದೆಲ್ಲ ಒಳ್ಳೆ ಪಿಲ್ಲರ್ ಕನ್ಸ್ಟ್ರಕ್ಷನ್ ಬರುತ್ತೆ. ಪಿಲ್ಲರ್ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ನಿಮಗೆ ಇದೆಲ್ಲ ಒಳ್ಳೆ POP ಫಾಲ್ ಸೀಲಿಂಗ್ ಮಾಡಿಸಿ LED ಲೈಟ್ಸ್ ಕೊಟ್ಟಿದ್ದಾರೆ. ಸುತ್ತ ಪಾರ್ಕಿಂಗ್ಗೆ LED ಲೈಟ್ಸ್ ಕೊಟ್ಟಿದ್ದಾರೆ. ಆಮೇಲೆ EV ಚಾರ್ಜಿಂಗ್ಗೆ ಪ್ಲಗ್ ಪಾಯಿಂಟ್ ಮಾಡಿದ್ದಾರೆ. ಸುತ್ತ ಪ್ಲಗ್ ಪಾಯಿಂಟ್ಸ್ ಇದೆ. ಎಲೆಕ್ಟ್ರಿಕ್ ಕಾರ್ಗಳು ಏನಾದ್ರು ತಗೊಂಡ್ರೆ ನಿಮಗೆ ಚಾರ್ಜಿಂಗ್ಗೆ ಸುತ್ತ ಪ್ಲಗ್ ಪಾಯಿಂಟ್ಗಳಿದೆ. ಅಲ್ಲೂ ಇದೆ, ಇಲ್ಲಿದೆ, ಇಲ್ಲಿದೆ, ಇಲ್ಲಿದೆ. ಹೀಗೆ ಬಂದರೆ ನಿಮ್ಗೆ ಇಲ್ಲಿ ಪ್ಯಾನಲ್ ಬೋರ್ಡ್ ಇಟ್ಟಿದ್ದಾರೆ. ಎಲೆಕ್ಟ್ರಿಸಿಟಿ ಪ್ಯಾನಲ್ ಬೋರ್ಡ್ ಬರುತ್ತೆ. ಮೀಟರು, ಇಲ್ಲಿ ಸ್ಟಾರ್ಟರ್ ಪಾಯಿಂಟ್ ಕೂಡ ಇಲ್ಲಿ ಮಾಡಿದ್ದಾರೆ. ಹೀಗೆ ಬಂದರೆ ನಿಮಗೆ ಇಲ್ಲಿ ಸಿಲಿಂಡರ್ ಇಡಕ್ಕೆ, ಈ ಗ್ಯಾಸ್ ಲೈನ್ ಮಾಡಿ ಸಿಲಿಂಡರ್ ಇಡಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಇದಕ್ಕೊಂದು ಸೇಫ್ಟಿ ಒಂದು ಗ್ರಿಲ್ ಹಾಕ್ಸಿದ್ದಾರೆ. ಲಾಕ್ ಹಾಕಿ ಇಟ್ಕೋಬೋದು ನೀವು. ಇದು ಬಂದು ನಿಮಗೆ ಪಿಲ್ಲರ್ ಸೈಜ್ ಬಂದು ಇದು 6 ಇಂಚಿಗೆ 2.5 ಅಡಿ ಮಾಡಿದ್ದಾರೆ. ಹೆವಿ ಬೀಮ್ಸ್ ಹಾಕಿದ್ದಾರೆ. ಹೀಗೆ ಬನ್ನಿ, ಹೀಗೆ ಬಂದರೆ ನಿಮಗೆ ಇದು ಫಸ್ಟ್ ಫ್ಲೋರ್ ಎಂಟ್ರಿ ಬರುತ್ತೆ. ನಿಮಗೆ ಇದು 4 ಫೀಟ್ ಬಿಟ್ಟಿದ್ದಾರೆ. SS ರೇಲಿಂಗ್ಸ್ ಹಾಕಿದ್ದಾರೆ. ಹೀಗೆ ಬನ್ನಿ, ಹೀಗೆ ಬಂದರೆ ನಿಮಗೆ ಇದು 4.5 ಬಿಟ್ಟಿದ್ದಾರೆ. ನಿಮಗೆ ಇದು SS ರೇಲಿಂಗ್ಸ್ ಹಾಕಿ ಗ್ರೇನೈಟ್ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗು, ವಾಲ್ ಕೂಡ ಗ್ರೇನೈಟ್ ಸ್ಕ್ಲಾಡಿಂಗ್ ಆಗಿದೆ. ಪೂರ್ತಿ ಅಪ್ ಟು ನಿಮಗೆ 20 ಫೀಟ್ವರೆಗೂ ಸ್ಕ್ಲಾಡಿಂಗ್ ಆಗಿದೆ ಗ್ರೇನೈಟು. ಫ್ಲೋರಿಂಗ್ ಕೂಡ ಗ್ರೇನೈಟ್ ಹಾಕಿದ್ದಾರೆ. ಒಂದು ರೆಡ್ ಕಲರ್ ಬಾರ್ಡರ್ ಕೊಟ್ಟಿದ್ದಾರೆ. ಇದು ಗ್ರೇನೈಟೇ ಬರುತ್ತೆ. ಲೈಟ್ ಗ್ರೀನ್ ಗ್ರೇನೈಟ್ ಯೂಸ್ ಮಾಡಿದ್ದಾರೆ. ಹೀಗೆ ಬನ್ನಿ, ಹೀಗೆ ಬಂದರೆ ನಿಮಗೆ SS ರೇಲಿಂಗ್ಸು ಜಿಂದಾಲ್ದು
ಇದು ಬಂದು 12 mm ಥಿಕ್ನೆಸ್ ಟಫಾನ್ ಗ್ಲಾಸ್ ಹಾಕಿದ್ದಾರೆ. ಇದು ನಾರ್ತ್ ಈಸ್ಟ್ ಕಾರ್ನರ್ ಬರುತ್ತೆ, ನಾರ್ತ್ ಮೇನ್ ಡೋರ್ ಬರುತ್ತೆ. ಸೀಲಿಂಗ್ ಬಂದು ನಿಮಗೆ PUC ಸೀಲಿಂಗ್ ಮಾಡಿಸಿ LED ಲೈಟ್ಸ್ ಹಾಕಿದ್ದಾರೆ. ಹೀಗೆ ಬನ್ನಿ, ಇದು ನಿಮಗೆ ನಾರ್ತ್ ಎಂಟ್ರಿ ಬರುತ್ತೆ. ಇದು 5/8 ಬರುತ್ತೆ ಥಿಕ್ನೆಸ್, ವಾಸ್ಕಲ್ ಥಿಕ್ನೆಸ್ 5/8 ಬರುತ್ತೆ. ಮೇನ್ ಡೋರು 2 ಇಂಚ್ ಇದೆ ಥಿಕ್ನೆಸ್ಸು. ಒಳ್ಳೆ ಡಿಸೈನ್ ಮಾಡಿಸಿ ಪಾಲಿಶ್ ಮಾಡಿಸಿ 2 ಲಾಕ್ ಹಾಕಿದ್ದಾರೆ. ಯುರೋಪ ಲಾಕ್ 2 ಬರುತ್ತೆ. ಒಳ್ಳೆ ಹ್ಯಾಂಡಲ್ ಹಾಕಿದ್ದಾರೆ. ಇದು ಅಚ್ಚಿಂಗ್ ಗ್ಲಾಸ್ ಹಾಕಿ ಡಿಸೈನ್ ಮಾಡಿಸಿದ್ದಾರೆ. ಹೀಗೆ ಬನ್ನಿ, ಇದು ಲಿವಿಂಗ್ ಸ್ಪೇಸ್ ಬರುತ್ತೆ. ನಿಮಗೆ ಫ್ಲೋರಿಂಗ್ ಬಂದು ಗ್ರೇನೈಟ್ ಯೂಸ್ ಮಾಡಿದ್ದಾರೆ. TV ಕ್ಯಾಬಿನೆಟ್ ಮಾಡಿಸಿದ್ದಾರೆ. ಎಂಥ TV ಆದರೂ ಮೋಲ್ಡ್ ಮಾಡ್ಕೋಬೋದು. ಕೇಬಲ್ ಕನೆಕ್ಷನ್ ಇದೆ, ಪ್ಲಗ್ ಪಾಯಿಂಟ್ ಇದೆ. ಇಲ್ಲಿ ನಿಮಗೆ ಸ್ಟೋರೇಜ್, ಆಮೇಲೆ CC ಕ್ಯಾಮ್ರಾ ಹಾಕೊಳ್ಳೋಕ್ಕೂ ಕನೆಕ್ಷನ್ ಮಾಡಿದ್ದಾರೆ. CC ಕ್ಯಾಮ್ರಾ ವೈರ್ಸು ಕೆಳಗಡೆದೆಲ್ಲ ಲೈನ್ಸ್ ಇಲ್ಲಿ ಬಂದಿದೆ. ಇಲ್ಲಿ TV ಇಟ್ಕೊಂಡು ಕನೆಕ್ಟ್ ಮಾಡ್ಕೋಬೋದು ಟಿವಿಗೆ. ಇದು ಒಳ್ಳೆ ಡಿಸೈನ್ ಮಾಡಿಸಿ LED ಲೈಟ್ಸ್ ಕೊಟ್ಟಿದ್ದಾರೆ. ಹೀಗೆ ಬಂದರೆ ಇಲ್ಲಿ UPS ಇಡೋಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ UPS ಇಟ್ಕೊಳ್ಳೋಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಸ್ಟೋರೇಜ್ ಇದೆ. ಸ್ಟೋರೇಜ್ ಇದೆ. ಇಲ್ಲಿ ನೀವು ಹೀಗೆ ಬನ್ನಿ, ಮೇನ್ ಡೋರ್ ಆಪೋಸಿಟ್ ಅಲ್ಲಿ ನಿಮಗೆ ಒಂದು ಎಲಿಗೆಂಟ್ ಆಗಿ ಕಾಣಿಸ್ಲಿ ಅಂದ್ಬಿಟ್ಟು ಒಂದು ಡಿಸೈನ್ ಮಾಡಿಸಿದ್ದಾರೆ. ಡಿಸೈನ್ ಮಾಡಿಸಿ ಸ್ಟ್ಯಾಚು ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಒಂದು ಲೈಟ್ ಪಾಯಿಂಟ್ ಮಾಡಿದ್ದಾರೆ. ಹೀಗೆ ಬನ್ನಿ, ಹೀಗೆ ಬಂದ್ರೆ ನಿಮಗೆ ಇದು ಓಪನ್ ಕಿಚನ್ ಬರುತ್ತೆ. ಇದು ಓಪನ್ ಕಿಚನ್ ಬರುತ್ತೆ. ಇದು ಮಾಡ್ಯುಲರ್ ಕಿಚನ್ ಬರುತ್ತೆ. ನಿಮಗೆ ಎಲ್ಲ ಸಾಫ್ಟ್ ಕ್ಲೋಸರ್ಸ್ ಹಾಕಿದ್ದಾರೆ. ಎಲ್ಲ ಸಾಫ್ಟ್ ಕ್ಲೋಸರ್ಸ್ ಬರುತ್ತೆ. ಎಲ್ಲ ಸ್ಟೋರೇಜ್ ಇದೆ, ಸಾಫ್ಟ್ ಕ್ಲೋಸರ್ಸು. ಇದು ಹೈಡ್ರಾಲಿಕ್ ಡೋರ್ಸ್ ಹಾಕಿದ್ದಾರೆ ಸ್ಟೋರೇಜ್ಗೆ. ಇಲ್ಲೂ ಅಷ್ಟೇ ಸ್ಟೋರೇಜ್ಗೆ. ಈ ಸೈಡ್ ಸ್ಟೋರೇಜ್ ಇದೆ, ಮೇಲ್ಗಡೆ ಕೂಡ ಸ್ಟೋರೇಜ್ ಇದೆ. ಇದು ನಿಮಗೆ ಗ್ರೇನೈಟ್ ಯೂಸ್ ಮಾಡಿದ್ದಾರೆ. ಎಲ್ ಶೇಪಲ್ಲಿ ಗ್ರೇನೈಟು. ಸ್ಲ್ಯಾಬ್ ಬಂದು 40 mm ಗ್ರೇನೈಟ್ ಯೂಸ್ ಮಾಡಿದ್ದಾರೆ, ಬ್ಲ್ಯಾಕ್ ಕಲರು. ಇಲ್ಲಿ ನಿಮಗೆ ಪಾತ್ರೆ ತೊಳಿಕ್ಕೆ ಒಂದು ಸಿಂಕ್ ಇಟ್ಟಿದ್ದಾರೆ. ಇಲ್ಲಿ ಹಾಕೊಳ್ಳೋಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಹೀಗೆ ಬಂದರೆ ನಿಮ್ಗೆ ಇಲ್ಲಿ ಕೆಳಗಡೆಯಿಂದಾನೆ ಗ್ಯಾಸ್ ಲೈನ್ ಇಲ್ಲಿವರೆಗೂ ಬಂದಿದೆ. ಕೆಳಗಡೆಯಿಂದಾನೆ ಗ್ಯಾಸ್ ಲೈನ್ ಇಲ್ಲಿವರೆಗೂ ಬಂದಿದೆ. ಇಲ್ಲಿ ಸ್ಟವ್ ಇಟ್ಕೊಳ್ಳೋಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಈ ಮೂಲೆ ಬಂದು ಅಗ್ನಿ ಮೂಲೆ ಬರುತ್ತೆ. ಇಲ್ಲಿ ಸ್ಟವ್ ಇಟ್ಕೋಬೋದು. ಹೀಗೆ ಬಂದರೆ ನಿಮ್ಗೆ ಇಲ್ಲಿ ಸ್ಮಾಲ್ ಡೈನಿಂಗ್ ಟೇಬಲ್ ಮಾಡಿದ್ದಾರೆ. ಒಂದು ಡೈನಿಂಗ್ ಟೇಬಲ್ ಹಾಕೋಬೋದು, ಸ್ಮಾಲ್ ಡೈನಿಂಗ್ ಟೇಬಲು. ಇದು ನಿಮಗೆ ಫ್ರೇಮ್, ಟೀಕುಡ್ ಫ್ರೇಮ್ ಹಾಕಿ ಒಂದು ವೆಂಟಿಲೇಷನ್ಗೆ ಒಂದು ಕಿಟ್ ಇಟ್ಟಿದ್ದಾರೆ. ಟೀಕುಡ್ ಬರುತ್ತೆ, ಒಳ್ಳೆ ಪಾಲಿಶ್ ಮಾಡಿಸಿದ್ದಾರೆ. ಸೀಲಿಂಗ್ ಬಂದು ನಿಮಗೆ POP ಫಾಲ್ ಸೀಲಿಂಗ್ ಮಾಡಿಸಿ ಸುತ್ತ LED ಲೈಟ್ಸ್ ಕೊಟ್ಟಿದ್ದಾರೆ. ಹೀಗೆ ಬನ್ನಿ, ಯುಟಿಲಿಟಿ ಬರುತ್ತೆ ನಿಮಗೆ. ಯುಟಿಲಿಟಿಗೆ ಟೀಕುಡ್ ವಾಸ್ಕಲ್ ಹಾಕಿದ್ದಾರೆ. ಹೀಗೆ ಬನ್ನಿ, ಇಲ್ಲಿ ಒಂದು ಸಿಂಕ್ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಸೇಫ್ಟಿಗೆ ಒಂದು MS ಅಲ್ಲಿ ನಿಮಗೆ ರೇಲಿಂಗ್ಸ್ ಮಾಡಿಸಿದ್ದಾರೆ. MS ರೇಲಿಂಗ್ಸ್ ಬರುತ್ತೆ. ಇಲ್ಲಿ ನಿಮಗೆ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋಕೆ ಪ್ರಾವಿಷನ್ ಮಾಡಿ ಪ್ಲಗ್ ಪಾಯಿಂಟ್ ಮಾಡಿದ್ದಾರೆ. ವಾಟರ್ ಲೈನ್ ಇದೆ. ವಾಷಿಂಗ್ ಮಿಷಿನ್ ಕೂಡ ಇಲ್ಲಿ ಇಟ್ಕೋಬಹುದು. ಇದು ನಿಮಗೆ ಒಂದು ವಾಶ್ರೂಮ್ ಮಾಡಿದ್ದಾರೆ. ಸ್ಮಾಲ್ ವಾಶ್ರೂಮ್ ಬರುತ್ತೆ. ಇದು ವಾಟರ್ ಪ್ರೂಫ್ ಡೋರ್ ಹಾಕಿದ್ದಾರೆ. ಇದಕ್ಕೂ ವಾಟರ್ ಪ್ರೂಫ್ ಡೋರ್ ಬರುತ್ತೆ ಯುಟಿಲಿಟಿಗೆ. ಹೀಗೆ ಬನ್ನಿ, ಹೀಗೆ ಬಂದರೆ ನಿಮಗೆ ಪೂಜಾ ಬರುತ್ತೆ. ಇದು ಪೂಜಾ ಬರುತ್ತೆ. ನಿಮಗೆ ವಾಸ್ಕಲ್, ಟೀಕುಡ್ ವಾಸ್ಕಲ್ ಹಾಕಿ ಪಾಲಿಶ್ ಮಾಡಿದ್ದಾರೆ. ಫ್ರೇಮ್ ಕೂಡ ಟೀಕುಡ್ಡೇ ಬರುತ್ತೆ ನೋಡಿ. ಇದು ಅಚ್ಚಿಂಗ್ ಗ್ಲಾಸ್ ಬರುತ್ತೆ. ಅಚ್ಚಿಂಗ್ ಗ್ಲಾಸಲ್ಲಿ ಡಿಸೈನ್ ಮಾಡಿಸಿದ್ದಾರೆ. ಟೀಕುಡ್ ಪಾಲಿಶ್ ಮಾಡಿಸಿದ್ದಾರೆ. ಇಲ್ಲಿ ನಿಮಗೆ ರೆಡ್ ಕಲರ್ ಮಂಟಪ ಗ್ರೇನೈಟಲ್ಲಿ ಡಿಸೈನ್ ಮಾಡಿಸಿದ್ದಾರೆ. ಮಂಟಪ ಬರುತ್ತೆ. ಸ್ಟೋರೇಜ್ ಇದೆ, ಕೆಳಗಡೆ ಸ್ಟೋರೇಜ್ ಇದೆ. ಇದು ನಿಮಗೆ 2x4 ಟೈಲ್ಸ್ ಸ್ಕ್ಲಾಡಿಂಗ್ ಮಾಡಿದ್ದಾರೆ. 2x4 ಟೈಲ್ಸ್, ವೈಟ್ ಕಲರ್ ಟೈಲ್ಸ್. ಅದಕ್ಕೆ ನಿಮಗೆ ಗೋಲ್ಡನ್ ಬಾರ್ಡರ್ ಕೊಟ್ಟಿದ್ದಾರೆ. ಅಪ್ ಟು 10 feet ವರೆಗೂ ಟೈಲ್ಸ್ ಕ್ಲಾಡಿಂಗ್ ಆಗಿದೆ. ಸೀಲಿಂಗ್ ಬಂದು ನಿಮಗೆ POP ಫಾಲ್ ಸೀಲಿಂಗ್ ಮಾಡಿಸಿ LED ಲೈಟ್ಸ್ ಕೊಟ್ಟಿದ್ದಾರೆ. ಹೀಗೆ ಬನ್ನಿ, ಹೀಗೆ ಬಂದರೆ ನಿಮಗೆ ಇದು ಸೀಲಿಂಗ್ ಕೂಡ POP ಫಾಲ್ ಸೀಲಿಂಗ್ ಮಾಡಿಸಿ LED ಲೈಟ್ಸ್ ಮಾಡಿದ್ದಾರೆ. ಲಿವಿಂಗ್ ಸ್ಪೇಸಲ್ಲೂ ಅಷ್ಟೇ. ಹೀಗೆ ಬನ್ನಿ, ಇದು ಸೆಕೆಂಡ್ ಫ್ಲೋರ್ ಎಂಟ್ರಿ ಬರುತ್ತೆ. ನಿಮಗೆ ಇದು SS ರೇಲಿಂಗ್ಸು.
ನಿಮಗೆ ಇದು 3.5 ಫೀಟ್ ಬರುತ್ತೆ, 3.5 ಫೀಟ್ ಬರುತ್ತೆ ಸ್ಟೇರ್ ಕೇಸು. ನಿಮಗೆ ಕಿಚನ್ಗೆ ಲೀವಿಂಗ್ಗೆ ಡಿಸೈನ್ ಮಾಡಿಸಿದ್ದಾರೆ, ವುಡನ್ ಡಿಸೈನ್ ಮಾಡಿಸಿ LED ಲೈಟ್ಸ್ ಕೊಟ್ಟಿದ್ದಾರೆ, ಎಕ್ಸಲೆಂಟ್ ಆಗಿದೆ. ಹೀಗೆ ಬನ್ನಿ, ವೆಂಟಿಲೇಷನ್ ಸ್ಟೇರ್ ಕೇಸ್ ಚೆನ್ನಾಗಿ ಕಾಣಿಸ್ತೆ ಅಂದ್ಬಿಟ್ಟು ನಿಮ್ಗೆ ಇಲ್ಲೊಂದು ಕಿಟ್ ಇಟ್ಟಿದ್ದಾರೆ. ಇದಕ್ಕೆ MS ಅಲ್ಲಿ ಒಂದು ಹೆವಿ ಗೇಜ್ ಅಲ್ಲಿ ನಿಮ್ಗೆ ಗ್ರಿಲ್ ಮಾಡಿಸಿದ್ದಾರೆ. ಹೀಗೆ ಬನ್ನಿ, ಹೀಗೆ ಬಂದ್ರೆ ನಿಮ್ಗೆ ಇದು SS ರೇಲಿಂಗ್ಸ್ ಟಫನ್ ಗ್ಲಾಸ್ 12 mm ಥಿಕ್ನೆಸ್ ಟಫನ್ ಗ್ಲಾಸ್ ಹಾಕಿದ್ದಾರೆ. ಹೀಗೆ ಬಂದ್ರೆ ನಿಮ್ಗೆ ಒಂದು ಸ್ಟಡಿ ಟೇಬಲ್ ತರ ಮಾಡಿಸಿ ಡಿಸೈನ್ ಮಾಡಿಸಿದ್ದಾರೆ. ಇದು ವರ್ಕ್ ಸ್ಟೇಷನ್ ಮಾಡ್ಕೋಬಹುದು, ಸ್ಟಡಿ ಟೇಬಲ್ ಅರ ಮಾಡ್ಕೋಬಹುದು ನೀವು. ಸ್ಟೋರೇಜ್ ಇದೆ, ಇಲ್ಲೆಲ್ಲ ಸ್ಟೋರೇಜ್ ಇದೆ, ಮೇಲ್ಗಡೆ ಕೂಡ ಸ್ಟೋರೇಜ್ ಇದೆ. ಇದು ಒಳ್ಳೆ LED ಲೈಟ್ಸ್ ಹಾಕಿ ಬುಕ್ ಇಟ್ಕೊಳ್ಳೋಕೆ ನಿಮಗೆ ಸ್ಟೋರೇಜ್ ಮಾಡಿದ್ದಾರೆ, ಬುಕ್ಸ್ಗಳು ಇಟ್ಕೋಬಹುದು. ಪ್ಲಗ್ ಪಾಯಿಂಟ್ ಮಾಡಿದ್ದಾರೆ, ಲೈಟ್ ಪಾಯಿಂಟ್ ಮಾಡಿದ್ದಾರೆ. ಹೀಗೆ ಬನ್ನಿ, ಹೀಗೆ ಬಂದ್ರೆ ನಿಮಗೆ ಇದು ಚಿಲ್ಡ್ರನ್ಸ್ ರೂಮ್ ಬರುತ್ತೆ. ಇದು ನಿಮಗೆ ಸ್ಲೈಡಿಂಗ್ ವಾರ್ಡ್ರೋಬ್ ಮಾಡಿಸಿದ್ದಾರೆ. ಸ್ಲೈಡಿಂಗ್ ವಾರ್ಡ್ರೋಬ್ ಬರುತ್ತೆ, ಡ್ರೆಸ್ಸಿಂಗ್ ಮಿರರ್ ಇದೆ. ಸೀಲಿಂಗ್ ಬಂದು POP ಫಾಲ್ ಸೀಲಿಂಗ್ ಮಾಡಿಸಿ LED ಲೈಟ್ಸ್ ಕೊಟ್ಟಿದ್ದಾರೆ ಸುತ್ತ. ಫ್ಲೋರಿಂಗ್ ಬಂದು ನಿಮಗೆ ಗ್ರೇನೈಟ್ ಯೂಸ್ ಮಾಡಿದ್ದಾರೆ. ಹೀಗೆ ಬಂದು ನಿಮಗೆ ಇಲ್ಲಿ AC ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಆಮೇಲೆ 3 ಡೋರ್ದು ಟೀಕುಡ್ ಕಿಟ್ ಇದ್ದಾರೆ ನಿಮಗೆ. ಇಲ್ಲಿ ನಿಮಗೆ ಬಾಲ್ಕನಿ ಬರುತ್ತೆ. ಹೀಗೆ ಬನ್ನಿ, ಇದು ರೋಡ್ ಸೈಡ್ ಬರುತ್ತೆ. SS ರೇಲಿಂಗ್ಸ್ ಟಫನ್ ಗ್ಲಾಸ್ ಹಾಕಿದ್ದಾರೆ. ನಿಮಗೆ ಅಪ್ ಟು 10 ಫೀಟ್ ವರೆಗೂ ಇಟಾಲಿಯನ್ ಡಿಸೈನ್ ಟೈಲ್ಸ್ ಕ್ಲಾಡಿಂಗ್ ಮಾಡಿದ್ದಾರೆ. ಇದು ನಿಮಗೆ ವಾಟರ್ ಪ್ರೂಫ್ ಡೋರ್ ಬರುತ್ತೆ. ಟೀಕುಡ್ ವಾಸ್ಕಲ್ ಬರುತ್ತೆ ಇದು. ಹಿಂಗೆ ಬಂದ್ರೆ ಇದು ಅಟ್ಯಾಚ್ ಬರುತ್ತೆ. ಹೀಗೆ ಬನ್ನಿ, ಇದು ಅಟ್ಯಾಚ್ ಬರುತ್ತೆ. ನಿಮಗೆ ಹ್ಯಾಂಟಿಸ್ಕಿಟ್ ಟೈಲ್ಸ್ ಯೂಸ್ ಮಾಡಿದ್ದಾರೆ ಫ್ಲೋರಿಂಗ್. ಇಲ್ಲಿ ಕಮೋಡ್ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಅಪ್ ಟು 10 ಫೀಟ್ ವರೆಗೂ 2x4 ಟೈಲ್ಸ್ ಕ್ಲಾಡಿಂಗ್ ಮಾಡಿದ್ದಾರೆ. ಇಲ್ಲಿ ನಿಮಗೆ ಶವರ್ ಬರುತ್ತೆ, ವಾಲ್ ಮಿಕ್ಸರ್ ಬರುತ್ತೆ. ಇಲ್ಲಿ ಹ್ಯಾಂಡ್ ವಾಶ್ ಬರುತ್ತೆ ನಿಮಗೆ. ಇಲ್ಲಿ ಹ್ಯಾಂಡ್ ವಾಶ್ ಬರುತ್ತೆ, ವಾಶ್ ಬೇಷನ್ ಬರುತ್ತೆ. ಒಂದು ಲೈಟ್ ಪಾಯಿಂಟ್ ಮಾಡಿದ್ದಾರೆ, ಮಿರರ್ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ, ಒಂದು ಪ್ಲಗ್ ಪಾಯಿಂಟ್ ಇದೆ. ವೆಂಟಿಲೇಷನ್ಗೋಸ್ಕರ ಅಲ್ಲಿ ಕಿಟ್ ಇದ್ದಾರೆ. ಗೀಸರು ಸೋಲಾರ್ ಎರಡು ಪ್ರಾವಿಷನ್ ಮಾಡಿದ್ದಾರೆ. ಗೀಸರು ಸೋಲಾರ್ ಎರಡು ಹಾಕೋಬಹುದು. ಹೀಗೆ ಬನ್ನಿ, ಹೀಗೆ ಬಂದ್ರೆ ನಿಮಗೆ ಇದು ಕುಬೇರ್ ಮೂಲೆ ಬರುತ್ತೆ. ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಫಿಕ್ಸಿಡ್ ಕಾಟ್, ಹೈಡ್ರಾಲಿಕ್ ಕಾಟ್ ಬರುತ್ತೆ. ಕೆಳಗಡೆ ಸ್ಟೋರೇಜ್ ಮಾಡ್ಕೋಬಹುದು. ಸೀಲಿಂಗ್ ಬಂದು ನಿಮಗೆ POP ಫಾಲ್ ಸೀಲಿಂಗ್ ಮಾಡಿಸಿ ಸುತ್ತ LED ಲೈಟ್ಸ್ ಕೊಟ್ಟಿದ್ದಾರೆ. ಹೀಗೆ ಬಂದ್ರೆ ಒಂದು ಡ್ರೆಸ್ಸಿಂಗ್ ಮಿರರ್ ಇದೆ, ಆ ಸೈಡ್ ಡ್ರೆಸ್ಸಿಂಗ್ ಮಿರರ್ ಇದೆ. ಇಲ್ಲಿ ನಿಮಗೆ ಸ್ಲೈಡಿಂಗ್ ವಾರ್ಡ್ರೋಬ್ ಮಾಡಿಸಿದ್ದಾರೆ. ಎಷ್ಟೇ ಬಟ್ಟೆಗಳಿದ್ರು ಸ್ಟೋರೇಜ್ ಮಾಡ್ಕೋಬಹುದು. ಇಲ್ಲಿ ಡಿಫ್ರೆಂಟ್ ಆಗಿ ನಿಮಗೆ ಲ್ಯಾಪ್ಟಾಪು, ವರ್ಕ್ ಇರೋರಿಗೆ ಲ್ಯಾಪ್ಟಾಪು, ಇಲ್ಲೊಂದು ಫೋನ್ಗಳು, ಏನಾದ್ರು ಎಲೆಕ್ಟ್ರಾನಿಕ್ ಐಟಮ್ಸ್ಗಳು ಇಟ್ಕೊಳ್ಳೋಕೆ ಸಪ್ರೇಟಾಗಿ ಒಂದು ಬಾಕ್ಸ್ ಮಾಡಿ ಅದಕ್ಕೊಂದು ಲೈಟ್ ಕೊಟ್ಟಿದ್ದಾರೆ, LED ಲೈಟ್ಸ್ ಕೊಟ್ಟಿದ್ದಾರೆ. ಆಮೇಲೆ ಇನ್ವೇರ್ ಇಟ್ಕೊಳ್ಳೋಕೆ ಇಲ್ಲಿ ನಿಮಗೆ ಎಲ್ಲ ಸ್ಟೋರೇಜ್ ಕೊಟ್ಟಿದ್ದಾರೆ. ಇದೆಲ್ಲ ಸ್ಟೋರೇಜ್ ಇದೆ, ಎಲ್ಲ ಸ್ಟೋರೇಜ್ ಬರುತ್ತೆ. ಹೀಗೆ ಬಂದರೆ ನಿಮಗೆ ಇದು TV ಯೂನಿಟ್ ಬರುತ್ತೆ. TV ಯೂನಿಟ್ ಸುತ್ತ LED ಲೈಟ್ಸ್ ಕೊಟ್ಟಿದ್ದಾರೆ. ಡಿಸೈನ್ ಡಿಫ್ರೆಂಟ್ ಆಗಿ ಮಾಡಿಸಿದ್ದಾರೆ. ಎಂಥ TV ಆದರೂ ಇಲ್ಲಿ ಮೋಲ್ಡ್ ಮಾಡ್ಕೋಬಹುದು. ಇದಕ್ಕೆ ಡ್ರಾಯರ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಕೇಬಲ್ ಕನೆಕ್ಷನ್ ಇದೆ. ಹೀಗೆ ಬಂದರೆ ಇದು ನಿಮ್ಮ ಕಾರ್ನರ್ ಇರೋದ್ರಿಂದ ಸುತ್ತ ನಿಮಗೆ ಬಾಲ್ಕನಿ ಇದೆ. ಇದು ಬಾಲ್ಕನಿ ಬರುತ್ತೆ. SS ರೇಲಿಂಗ್ಸು ಟಫನ್ ಗ್ಲಾಸ್ ಹಾಕಿದ್ದಾರೆ. ಸೀಲಿಂಗ್ ಬಂದು PVC ಸೀಲಿಂಗ್ ಮಾಡಿಸಿ LED ಲೈಟ್ಸ್ ಹಾಕಿದ್ದಾರೆ. ಇದು ಇಟಾಲಿಯನ್ ಡಿಸೈನ್ ಟೈಲ್ಸ್ ಸ್ಲೈಡಿಂಗ್ ಮಾಡಿದ್ದಾರೆ. ಇದು ವಾಟರ್ ಪ್ರೂಫ್ ಡೋರ್ ಬರುತ್ತೆ. ಹೀಗೆ ಬಂದರೆ ನಿಮಗೆ ಇದು ಅಟ್ಯಾಚ್ ವಾಶ್ರೂಮ್ ಬರುತ್ತೆ. ಹೀಗೆ ಬನ್ನಿ, ಇದು ಅಟ್ಯಾಚ್ ವಾಶ್ರೂಮ್ ಬರುತ್ತೆ. ಫ್ಲೋರಿಂಗ್ ಎಲ್ಲ ಆಂಟಿಸ್ಕಿಟ್ ಟೈಲ್ಸ್ ವಿತ್ ವಾಟರ್ ಪ್ರೂಫ್ ಮಾಡಿಸಿದ್ದಾರೆ. 2x4 ಟೈಲ್ಸ್ ಕ್ಲಾಡಿಂಗ್ ಮಾಡಿದ್ದಾರೆ ಅಪ್ ಟು 10 ಫೀಟ್ ವರೆಗೂ. ವೆಂಟಿಲೇಷನ್ಗೋಸ್ಕರ ಒಂದು ಕಿಟ್ ಇದ್ದಾರೆ. ಇಲ್ಲಿ ನಿಮಗೆ ಕಮೋಡ್ ಬರುತ್ತೆ. ಗೀಸರು ಸೋಲಾರ್ ಎರಡು ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ನಿಮ್ಗೊಂದು ಶವರ್ ಪಾಯಿಂಟ್, ವಾಲ್ ಮಿಕ್ಸರ್ ಬರುತ್ತೆ. ಇಲ್ಲೊಂದು ಹ್ಯಾಂಡ್ ವಾಶ್ ಬರುತ್ತೆ. ಇಲ್ಲಿ ನಿಮಗೆ ಒಂದು ಲೈಟ್ ಪಾಯಿಂಟ್ ಮಾಡಿದ್ದಾರೆ, ಒಂದು ಪ್ಲಗ್ ಪಾಯಿಂಟ್ ಮಾಡಿದ್ದಾರೆ. ಇಲ್ಲಿ ಮಿರರ್ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಇದು ವಾಟರ್ ಪ್ರೂಫ್ ಡೋರ್ ಬರುತ್ತೆ. ಹೀಗೆ ಬನ್ನಿ, ಹೀಗೆ ಬಂದ್ರೆ ನಿಮಗೆ ಇದು 3rd ಫ್ಲೋರ್ ಎಂಟ್ರಿ ಬರುತ್ತೆ.
ಹೀಗೆ ಬನ್ನಿ. ವೆಂಟಿಲೇಷನ್ಗೋಸ್ಕರ ಒಂದು ಕಿಟ್ ಇದ್ದಾರೆ. SS ರೈಲಿಂಗ್ಸ್ ಬರುತ್ತೆ. ಇದು 3.5 ಫೀಟ್ ಬರುತ್ತೆ ನಿಮಗೆ. ಹೀಗೆ ಬಂದ್ರೆ ನಿಮಗೆ ಇಲ್ಲಿ ನಿಮಗೆ ವಾಲ್ ಪಿಕ್ಚರ್ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ನಿಮ್ಗೆ ಡಿಸೈನ್ಸ್ ಯಾವ ಡಿಸೈನ್ಸ್ ಬೇಕು ವಾಲ್ ಪಿಕ್ಚರ್ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಹೀಗೆ ಬನ್ನಿ. ಇದು 3rd ರೂಮ್ ಬರುತ್ತೆ. ಇದು 3rd ರೂಮ್ ಬರುತ್ತೆ. ತುಂಬಾ ವಿಶಾಲವಾಗಿದೆ ರೂಮು. ಫ್ಲೋರಿಂಗ್ ಎಲ್ಲ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಸೀಲಿಂಗ್ ಬಂದು ನಿಮಗೆ POP ಫಾಲ್ ಸೀಲಿಂಗ್ ಮಾಡಿಸಿ LED ಲೈಟ್ಸ್ ಕೊಟ್ಟಿದ್ದಾರೆ. ಇಲ್ಲಿ AC ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ವೆಂಟಿಲೇಷನ್ಗೋಸ್ಕರ ಒಂದು ಕಿಟ್ ಇದ್ದಾರೆ. ಒಂದು ಡ್ರೆಸ್ಸಿಂಗ್ ಮಿರರ್ ಇದೆ ಇಲ್ಲಿ. ಇಲ್ಲಿ ಕಿಂಗ್ ಸೈಜ್ ಕಾಟ್ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಕಿಂಗ್ ಸೈಜ್ ಕಾಟ್ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ನಿಮಗೆ ವಾರ್ಡ್ರೋಫ್ ಡಿಫ್ರೆಂಟ್ ಆಗಿ ಮಾಡಿಸಿದ್ದಾರೆ ನೋಡಿ. ವಾರ್ಡ್ರೋಫ್ಸು ಈ ಸೈಡು ಇದೆ, ಈ ಸೈಡು ಇದೆ. ಸೆಂಟ್ರಲ್ಲಿ ನಿಮಗೆ ಏನಾರ ಡಿಸೈನ್ ಮಾಡಿಸಿ LED ಲೈಟ್ಸ್ ಕೊಟ್ಟಿದ್ದಾರೆ. ಇಲ್ಲೂ ನೀವು ಬಟ್ಟೆ ಇಟ್ಕೊಳ್ಬೋದು. ಅದಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಡಿಫ್ರೆಂಟ್ ಆಗಿ ಮಾಡಿದ್ದಾರೆ ಇದು. ಇಲ್ಲಿ ನಿಮಗೆ ಟಿವಿ ಯೂನಿಟ್ ನಿಮಗೆ ಡ್ರಾಯರ್ಸ್ ಮಾಡಿದ್ದಾರೆ. LED ಲೈಟ್ಸ್ ಕೊಟ್ಟಿದ್ದಾರೆ. ಎಂಥ ಟಿವಿ ಆದ್ರೆ ಮೋಲ್ಡ್ ಮಾಡ್ಕೋಬಹುದು. ಹೀಗೆ ಬಂದ್ರೆ ಇದು ನಿಮಗೆ ಬಾಲ್ಕನಿ ಬರುತ್ತೆ. ಈ ರೂಮ್ಗೂ ಬಾಲ್ಕನಿ ಬರುತ್ತೆ. ಹೀಗೆ ಬಂದ್ರೆ ಇಲ್ಲಿ ನಿಮಗೆ ವಾಶ್ರೂಮ್ ಬರುತ್ತೆ. ಅಟ್ಯಾಚ್ ವಾಶ್ರೂಮ್ ಬರುತ್ತೆ. ಹೀಗೆ ಬನ್ನಿ. ಫ್ಲೋರಿಂಗ್ ಎಲ್ಲ ಆಂಟಿ ಸ್ಕಿಡ್. ಕಮೋಡ್ ಹಾಕೊಳ್ಳೋಕೆ ವೆಂಟಿಲೇಷನ್ ಕಿಟ್ ಇದ್ದಾರೆ. ಸೋಲಾರ್ ಗೀಸರ್ 2 ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ವಾಲ್ ಮಿಕ್ಸರ್ ಬರುತ್ತೆ, ಶವರ್ ಬರುತ್ತೆ, ಇಲ್ಲಿ ಹ್ಯಾಂಡ್ ವಾಶ್ ಬರುತ್ತೆ, ಒಂದು ವಾಟರ್ ಪ್ರೂಫ್ ಡೋರ್ ಹಾಕಿದ್ದಾರೆ. ಹೀಗೆ ಬನ್ನಿ. ಹೀಗೆ ಬಂದ್ರೆ ನಿಮಗೆ ಇದು 4th ರೂಮ್ ಬರುತ್ತೆ. ಇದು 4th ರೂಮ್ ಬರುತ್ತೆ ನಿಮಗೆ. ಮಲ್ಟಿಪರ್ಪಸ್ಗೆ ಈ ರೂಮು ನಿಮಗೆ. ಇದು ಹೋಮ್ ಥಿಯೇಟರ್ ರೂಮು, ಜಿಮ್ ರೂಮು, ಯೋಗ ರೂಮು. ಸೀಲಿಂಗ್ ಬಂದು ನಿಮಗೆ POP ಫಾಲ್ ಸೀಲಿಂಗ್ ಮಾಡಿಸಿದ್ದಾರೆ. ಫ್ಲೋರಿಂಗ್ ಬಂದು ನಿಮಗೆ ವುಡನ್ ಡಿಸೈನ್ ಟೈಲ್ಸ್ ಹಾಕಿದ್ದಾರೆ. ಕ್ರಾಸ್ ವಿಂಡೋಸ್ ಇದೆ. ಟೀಕ್ವುಡ್ ಕ್ರಾಸ್ ವಿಂಡೋಸ್ ಇದೆ. ಹೀಗೆ ಬಂದರೆ ನಿಮಗೆ ಇಲ್ಲಿ ನಿಮಗೆ ಕೇಬಲ್ ಕನೆಕ್ಷನ್, ಆಮೇಲೆ ಇಂಟರ್ನೆಟ್ ಕನೆಕ್ಷನ್ ಕೂಡ ಇದೆ. ಈ ಕೇಬಲ್ ಕನೆಕ್ಷನ್ ಇದೆ. ಪ್ಲಸ್ ನಿಮಗೆ CC ಕ್ಯಾಮ್ರಾ ಕನೆಕ್ಷನ್ ಕೂಡ ಇಲ್ಲೇ ಇದೆ. ಇಲ್ಲಿ TV ಹಾಕೊಂಡು ನೋಡ್ಕೊಬೋದು ನೀವು. ಇದಕ್ಕೆ ಅಟ್ಯಾಚ್ ವಾಶ್ರೂಮ್ ಬರುತ್ತೆ. ಅಟ್ಯಾಚ್ ವಾಶ್ರೂಮ್ ಬರುತ್ತೆ. ಕಮೋಡ್ ಬರುತ್ತೆ. ವೆಂಟಿಲೇಷನ್ ಕಿಟ್ ಇದ್ದಾರೆ. ಸೋಲಾರ್ ಗೀಸರ್ ಇದೆ. ವಾಲ್ ಮಿಕ್ಸರ್ ಬರುತ್ತೆ. ಒಂದು ಹ್ಯಾಂಡ್ ವಾಶ್ ಬರುತ್ತೆ. ಆಮೇಲೆ ಒಂದು ಅಪ್ ಟು 10 ಫೀಟ್ ವರೆಗೂ 2x6 ಟೈಲ್ಸ್ ಕ್ಲಾಡಿಂಗ್ ಮಾಡಿದ್ದಾರೆ. ವಾಟರ್ ಪ್ರೂಫ್ ಡೋರ್ ಬರುತ್ತೆ. ಹೀಗೆ ಬನ್ನಿ. ಹೀಗೆ ಬಂದ್ರೆ ನಿಮ್ಗೆ ಕೆಳಗಡೆ ಓಪನ್ ಟೆರೆಸ್ ಬರುತ್ತೆ. ಬನ್ನಿ. ವೆಂಟಿಲೇಷನ್ಗೋಸ್ಕರ ಇಲ್ಲೊಂದು ಸ್ಕ್ಲೇಡಿಂಗ್ UPS ಇದೊಂದು ಕಿಟ್ ಇದ್ದಾರೆ. ಇಲ್ಲಿ ನಿಮಗೆ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಇದು ನಿಮಗೆ ಮೇಲ್ಗಡೆ ಓಪನ್ ಟೆರೆಸ್ ಬರೋದ್ರಿಂದ MS ಅಲ್ಲಿ ಡೋರ್ ಮಾಡಿಸಿದ್ದಾರೆ. ಹೆವಿ ಗೇಜ್ ಇದೆ. ಹೀಗೆ ಬನ್ನಿ. ಇಲ್ಲೂ ಕೂಡ CC ಕ್ಯಾಮ್ರಾ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಹೀಗೆ ಬನ್ನಿ. ನೀವೇನಾರ ಕೈಯಲ್ಲೇ ಬಟ್ಟೆ ಒಕ್ಕೋತೀರಾ ಅಂದರೆ ಇಲ್ಲೊಂದು ಕಲ್ಲಿಕ್ಕಿ ಕಟ್ಟೆ ಕಟ್ಟಿದ್ದಾರೆ ಸುತ್ತ. ಕೈಯಲ್ಲೇ ಬಟ್ಟೆ ಒಕ್ಕೋಬೋದು. ಆಮೇಲೆ ಇಲ್ಲೂ ಕೂಡ ನೀವು ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲೂ ಕೂಡ ವಾಷಿಂಗ್ ಮಿಷಿನ್ ಇಟ್ಕೋಬೋದು. ಮೇಲ್ಗಡೆ ಓವರ್ ಟ್ಯಾಂಕ್ ಇಟ್ಟಿದ್ದಾರೆ. 1000 ಲೀಟರ್ ಟ್ಯಾಂಕ್ ಬರುತ್ತೆ. ನಿಮಗೆ ಬಟ್ಟೆ ಒಣಗಾಕೋಕ್ಕೆ ಹ್ಯಾಂಗಲ್ ಹಾಕಿದ್ದಾರೆ. ಇಲ್ಲಿ ಹ್ಯಾಂಗಲ್ ಬಟ್ಟೆ ಇಲ್ಲೇ ಒಣಗಾಕೋಬೋದು. ಹೀಗೆ ಬನ್ನಿ. ಹೀಗೆ ಬಂದು ನಿಮಗೆ ಫ್ಲೋರಿಂಗ್ ಎಲ್ಲ ವಾಟರ್ ಪ್ರೂಫ್ ಮಾಡಿಸಿದ್ದಾರೆ. ಇದು ವಾಟರ್ ಪ್ರೂಫ್ ಬರುತ್ತೆ. ಇದು ಪ್ರಾಪರ್ಟಿ ಸುತ್ತ ಲೊಕೇಶನ್ ನೋಡಿ. ನಿಮ್ಗೆ ಅಪ್ ಟು 80% ಮನೆಗಳೆಲ್ಲ ಕಂಪ್ಲೀಟ್ ಆಗಿದೆ. ನಿಮಗೆ ಎದುರುಗಡೆ ಕಾಣಿಸ್ತಾ ಇದೆ BGS ಹಾಸ್ಪಿಟ್ಲು. ಅಪೋಸಿಟ್ ಕಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ BGS ಹಾಸ್ಪಿಟಲ್. ಜಸ್ಟ್ ಬ್ಯಾಕ್ ಸೈಡ್ ಅಲ್ಲಿ ಇದೀವಿ. ಹೀಗೆ ಮುಂದೆ ಬಂದ್ರೆ ಇಲ್ಲಿ ನಿಮಗೆ ಮೆಟ್ರೋ ಇದೆ. ಕೆಂಗೇರಿ ಮೆಟ್ರೋ ಸ್ಟೇಷನ್ ಇದೆ ಆಪೋಸಿಟ್ ಅಲ್ಲೇ. ಕೆಂಗೇರಿ ಮೆಟ್ರೋ ಇದೆ. ಹೀಗೆ ಮುಂದೆ ಸ್ವಲ್ಪ ಮುಂದೆ ಹೋದ್ರೆ ನಿಮ್ಗೆ ಮೈಸೂರು ರೋಡ್ಗೆ ಕನೆಕ್ಟಿವಿಟಿ ಇದೆ. ಹೀಗೆ ಮುಂದೆ ಹೋಗಿ ರೈಟ್ ತಗೊಂಡ್ರೆ ನಿಮ್ಗೆ ಇಲ್ಲಿಂದ ಕನಕಪುರ ರೋಡ್ಗೂ ಕನೆಕ್ಟಿವಿಟಿ ಇದೆ. ಆಮೇಲೆ ಇಲ್ಲಿಂದ ನಿಮಗೆ ಒಂದು 500 ಮೀಟರ್ಸ್ ಹೋದ್ರೆ ಸೋಂಪುರ ಟೋಲ್ ಕನೆಕ್ಟಿವಿಟಿ ಇದೆ.
ಆಮೇಲೆ ಸ್ಕೂಲು ಕಾಲೇಜು ನಿಮಗೆ ಚಿನ್ಮಯಿ ಸ್ಕೂಲ್ ಇದೆ, VIC ಸ್ಕೂಲ್ ಇದೆ, ನಿಮಗೆಲ್ಲ ಸ್ಕೂಲು ಕಾಲೇಜ್ಗಳೆಲ್ಲ ನಿಮಗೆ ವಾಕಬಲ್ ಡಿಸ್ಟೆನ್ಸಲ್ಲೇ ಇದೆ. ಈ ಪ್ರಾಪರ್ಟಿ ಲೊಕೇಟ್ ಆಗಿರೋದು ನಿಮಗೆ ಬನಶಂಕರಿ 6 ಸ್ಟೇಜು 10th ಬ್ಲಾಕಲ್ಲಿ ಲೊಕೇಟ್ ಆಗಿದೆ. ಇದು BDA ಆಕ್ಷನ್ ಪ್ರಾಪರ್ಟಿ ಬರುತ್ತೆ, 20/30 ಬರುತ್ತೆ, 4 BHK 3 ಹೌಸು. ಈ ಪ್ರಾಪರ್ಟಿ ಏನಾದ್ರು ಇಷ್ಟ ಆದರೆ ಸ್ಕ್ರೀನ್ ಮೇಲೆ ಎಡಗಡೆ ಓನರ್ ನಂಬರ್ ಇರುತ್ತೆ, ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ಇದ್ರ ಫುಲ್ ಡೀಟೇಲ್ ಹಾಕಿರ್ತೀನಿ, ಲೊಕೇಶನ್ ಕೂಡ ಹಾಕಿರ್ತೀನಿ, ಪ್ರೈಸ್ ಕೂಡ ಹಾಕಿರ್ತೀನಿ. ನಿಮ್ಗೆ ಈ ಪ್ರಾಪರ್ಟಿ ಏನಾದ್ರು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. N9 ಪ್ರಾಪರ್ಟಿಗೆ ಸಪೋರ್ಟ್ ಮಾಡಿ, ಪ್ಲೀಸ್ ಸಪೋರ್ಟ್.